ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು 7ನೇ ತರಗತಿಯ 8ನೇ ಅಧ್ಯಾಯ ಆದಂಥ ಭಾಗಲಬ್ಧ ಸಂಖ್ಯೆಗಳು, ಅದರಲ್ಲಿ ಅಭ್ಯಾಸ 8.1 ಈಗಾಗಲೇ ನೋಡಿದ್ದೇವೆ. ಇನ್ನು ಅಭ್ಯಾಸ 8.2ಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು, ಅದಕ್ಕೆ ಸವಿವರವಾಗಿ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಳ್ಳೋಣ. ಓಕೆ, ಹಾಗಾದರೆ ಇಲ್ಲಿ ಫಸ್ಟ್ ಒನ್ ಏನು ಕ್ವಶನ್ ಇದೆ ನೋಡ್ಕೊರಿ. ಒಂದೇದೇನಿದೆ ಅಂತಂದರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ಹೌದಾ, ಯಾವುಗಳ ಮೊತ್ತ ಇಲ್ಲಿ ಕೊಟ್ಟಾರಲ್ಲ ಭಾಗಲಬ್ಧ ಸಂಖ್ಯೆಗಳು, ಈ ಭಾಗಲಬ್ಧ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡ್ಕೋದು. ಎಷ್ಟು ಕ್ವಶನ್ ಅದಂಗೆ ಅದರ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ 1ರಿಂದ ಹಿಡಿದು ಏನಪ್ಪ ಅಂದರೆ 7ರವರೆಗೆ ಪ್ರಶ್ನೆಗಳದಾವು, ಉಪಪ್ರಶ್ನೆಗಳದಾವು. ಈ ಎಲ್ಲ ಪ್ರಶ್ನೆಗಳನ್ನು ಏನಪ್ಪ ಅಂದರೆ ಕಚ್ಚಾದಲ್ಲಿ ಬರ್ದೇನೆ ಬಿಡಿಸಿದ್ದೀನಿ, ಅವನ್ನ ಸವಿವರವಾಗಿ ನಿಮಗೆ ಹೇಳ್ಕೊತ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆ, ಫಸ್ಟ್ ಒಂದು ನೋಡ್ಕೋಬೋದು ನೀವು. ಏನಿದೆ ಇಲ್ಲಿ ನೋಡಿ, 5/4 ಪ್ಲಸ್ ಮೈನಸ್ 11/4 ಅಲ್ಲಿದ್ದು ಕ್ವಶನ್ನ ಇಲ್ಲಿ ಹಚ್ಕೊಂಡಾನೆ. ಓಕೆ, ರೋಮನ್ ಅಂಕಿ 1, 5/4 ಪ್ಲಸ್ ಮೈನಸ್ ಬ್ರಕೆಟ್ ಮೈನಸ್ 11/4 ಬ್ರಕೆಟ್ ಕಂಪ್ಲೀಟ್. ಓಕೆ, ಹಾಗಾದರೆ ಇಲ್ಲಿ ಏನಕ್ಕಂತಂದರೆ ಚಿಹ್ನೆಗಳು 5 ಮೈನಸ್ 11 ಅಂತ ಹಾಕೊಂಡಾನ. ಇದು ಹೇಗೆ ಬಂತು ಅಂತ ನೋಡ್ಕೋಣ. ಓಕೆ, ಪ್ಲಸ್ ಇಂಟು ಮೈನಸ್ ಏನಂದರೆ ಮೈನಸ್ಸು. ಈ 5ನ್ನು 5 ಅಂತ ಇಟ್ಕೊಂಡೆ, 11ನ್ನು 11 ಇಟ್ಕೊಂಡು. ಹೌದಾ, ಈ ಪ್ಲಸ್ ಹೋಗಿ ಮೈನಸ್ ಹೇಗಾತಂತಂದರೆ ಚಿಹ್ನೆಗಳ ಗುಣಾಕಾರ. ಅರ್ಥ ಆಯ್ತು ಮಕ್ಕಳೇ? ಪ್ಲಸ್ ಇಂಟು ಮೈನಸ್ಸು, ಮೈನಸ್ಸು, ಮೈನಸ್ ಇಂಟು ಪ್ಲಸ್ಸು, ಮೈನಸ್ಸು, ಮೈನಸ್ ಇಂಟು ಮೈನಸ್ಸು, ಪ್ಲಸ್ಸು, ಪ್ಲಸ್ ಇಂಟು ಪ್ಲಸ್ಸು, ಪ್ಲಸ್ಸು. ಓಕೆ, ಹಾಗಾದರೆ ಆ ಚಿಹ್ನೆಗಳ ಗುಣಾಕಾರ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಪ್ಲಸ್ ಇಂಟು ಮೈನಸ್ ಏನು ಬಂತು? ಮೈನಸ್ ಬಂತು. 5 ಮೈನಸ್ 11 ಅಂತ ಇಟ್ಕೊಂಡು ಅಂಶದೊಳಗೆ ಏನಿದ್ದಲ್ಲ ಅವನೇ ಹೊಳೆ ಬರ್ಕೊಂಡು ಛೇದದೊಳಗೆ ಏನಪ್ಪ ಅಂದ್ರೆ 4ನ್ನು ಕಾಮನ್ ಆಗಿ ತೊಗೋಬೇಕು. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆದ್ರೆ ಆನ್ಸರ್ ಏನು ಬರ್ತದೆ ಅಂದರೆ ಮೈನಸ್ ಒಳಗೆ. ಅಂದರೆ 5ರಾಗ 11 ಕಳೆದ್ರೆ ಏನಪ್ಪ ಅಂದರೆ 6 ಬರುತ್ತೆ. ಅಂದರೆ ಇಲ್ಲಿ ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆದ್ರೆ ಏನಕ್ಕಂತಂದರೆ ಮೈನಸ್ ಒಳಗೆ -6 ಬಂತು. ಹಾಗಾದರೆ 4 ಏನಪ್ಪ ಅಂದರೆ 4 ಹಾಗೆ ಇಟ್ಕೊಂಡು -6/4 ಆಯಿತು. ಹಾಗಾದರೆ ನೆಕ್ಸ್ಟ್ ಏನಕ್ಕಂತಂದರೆ 2 3 6, 2 2 4, ಇಲ್ಲಿ -3 ಮತ್ತು ಈ ಅಂಶದಲ್ಲಿ ಉಳಿತಿ, ಛೇದದಲ್ಲಿ ಏನಪ್ಪ ಅಂತಂದರೆ 2 ಉಳಿತಿ. ಹಾಗಾದರೆ -3/2 ಇದರ ಆನ್ಸರ ಬಂತು, ಇದರ ಮೊತ್ತ ಒಂದೇದು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಂತಂತಂದರೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ಕೋಣ. 5/3 ಪ್ಲಸ್ 3/5 ಅಂತಿದೆ. ಹೀಗಿದ್ದಾಗ ಏನು ಮಾಡ್ಕೋಬೇಕು? ನಾನು ಇಲ್ಲಿ ಲಸ ತಗೋಲಿಲ್ಲ. ಯಾಕೆ ಲಸ ತಗೋಲಿಲ್ಲ ನೀವು ಅರ್ಥ ಮಾಡ್ಕೋಬೇಕು. ಛೇದಗಳ ಸಮ ಇದ್ದಾಗ ಲಸ ತಗೋ ಅವಶ್ಯಕತೆ ಬರೋಂಗಿಲ್ಲ. ಓಕೆ, ಇಲ್ಲಿ 5/3 ಪ್ಲಸ್ 3/5 ಇದೆ. 3 ಮತ್ತು 5 ಏನಪ್ಪ ಅಂತಂದರೆ ಛೇದದಲ್ಲಿ ಬಂದ ಅಂಥ ಅಂಕಿಗಳು ಬೇರೆ ಬೇರೆ ಆಗಿದಾವೆ, ಅದರ ಸಲುವಾಗಿ ನಾವು ಲಸ ತೆಗೆದುಕೊಳ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ಈಗ ಏನು ಮಾಡ್ಬೇಕು ಅನ್ನೋದು ನೋಡ್ಕೋಬೇಕು ನೀವು. ನೋಡಿಲಿ, ಈ ಮತ್ತು 3 ಮತ್ತು 5 ಏನು ಮಾಡಿದಾನೆ ಅಂದರೆ ಇಲ್ಲಿ ಬರ್ಕೊಂಡಾನೆ ಲಸ ತಗೋಕ. ಹಾಗಾದರೆ ಈ 3 ಮತ್ತು 5 ಯಾವುದರಿಂದ ಬಾ ಹೋಗುತ್ತಂತಂದರೆ ಇದು ಫಸ್ಟ್ 3 ಅಷ್ಟೇ ಬಾ ಹೋಗುತ್ತೆ. 3ರಿಂದ 3 ಒಂದಲೇ 3, 5ಕ್ಕೆ 5 ಇಡಬೇಕು. ಓಕೆ, ಯಾಕಂದರೆ ಬಾಗ ಹೋಗೋದಿಲ್ಲ ಅದು. ಹಾಗಾದರೆ ಈ 5 ಉಳಿತಿ. ಈ 5 ಯಾವ ಅಂಕಿಯಿಂದ ಬಾ ಹೋಗುತ್ತೆ? 5ರಿಂದ. ಇಲ್ಲಿ 1ಕ್ಕೆ 1 ಇಟ್ಟೇನೆ, ಆಮೇಲೆ 5 ಒಂದಲೇ 5. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 3 ಮತ್ತು 5 ಉಳಿದು, ಹಾಗಾದರೆ ಇವನು 2 ಗುಣಿಸಿದಾಗ 3 ಇಂಟು 5 ಗುಣಿಸಿದಾಗ ಏನಂತಂದರೆ 15 ಐತಿ. ಈ 15ನ ಏನಪ್ಪ ಅಂದರೆ ಛೇದದೊಳಗೆ ಬರ್ಕೊಂಡೆ ಎರಡು ಕಡೆ. 5/3 ಮತ್ತು 3/5 ಕೆಳಗೆ ಏನಪ್ಪ ಅಂದರೆ ಛೇದದಲ್ಲಿ ಏನು ಮಾಡ್ಕೊಂಡ್ರೆ ಇಲ್ಲಿಯೂ 15 ಇಟ್ಕೊಂಡೆ, ಇಲ್ಲಿಯೂ 15 ಇಟ್ಕೊಂಡೆ. ಹಾಗಾದರೆ ಈ 15 ಬರುವಾಗ ಈ ಛೇದದಿಂದ ಅಂಶಕ್ಕೆ ಗುಣಿಸ್ಬೇಕು, ಮತ್ತು ಇಲ್ಲಿ ಈ ಛೇದದಿಂದ ಏನಪ್ಪ ಅಂದರೆ ಅಂಶಕ್ಕೆ ಗುಣಿಸ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ನೋಡಿರಿ, 3 ಎಷ್ಟಲೇ 15, 3 5ಲೇ 15. ಓಕೆ, ಹಾಗಾದರೆ 5 ಎಷ್ಟಲೇ 15, 5 3ಲೇ 15. ಓಕೆ, ಹಾಗಾದರೆ ಈ ಅಂಶದಲ್ಲಿ ಬಂದಂಥ 5 ಇಂಟು 5 ಆಮೇಲೆ 3 ಇಂಟು 3 ಇವನು 2 ಗುಣಿಸಿ ಈ ಅಂಶದಲ್ಲಿ ಇಲ್ಲಿ ಏನು ಬಂದವಲ್ಲ ಈ ಅಂಶದಲ್ಲಿ ಬರ್ಕೋಬೇಕು. ಓಕೆ, 5 5ಲೇ 25, ಪ್ಲಸ್ಸಿಗೆ ಪ್ಲಸ್ಸು, ಆಮೇಲೆ 3 3ಲೇ 9. ಅಂದರೆ ಇದು ಎಷ್ಟಾಯ್ತು? 25/15 ಪ್ಲಸ್ 9/15 ಆತಿ. ಹಾಗಾದರೆ ಈ 15ನ್ನು ಏನು ಮಾಡ್ಕೋಬೇಕಂದ್ರೆ ಎರಡು ಕಡೆ ಬಂದವಲ್ಲ, ಇಲ್ಲಿಯೂ 15 ಇದೆ, ಅರ್ಥ ಮಾಡ್ಕೋಬೇಕು. ಇಲ್ಲಿಯೂ 15 ಇದೆ, ಇಲ್ಲಿಯೂ 15 ಇದೆ ಅಲ್ಲ. ಈ 15 ಎರಡು ಕಡೆ ಬಂದವಲ್ಲ, ಕಾಮನ್ ಆಗಿ 15 ಅಂತ ಛೇದದಲ್ಲಿ ಇಟ್ಕೋಬೇಕು. ಆಮೇಲೆ 25 ಪ್ಲಸ್ 9 ಇಲ್ಲಿ ಅಂಶದಲ್ಲಿ ಬರ್ಕೋಬೇಕು. 25 ಪ್ಲಸ್ 9 ಕೂಡಿಸಿದಾಗ 34 ಬಂತು. ಆಮೇಲೆ ಈ ಛೇದದಲ್ಲಿ 15 ಇತ್ತು, ಹಾಗೆ ಇಟ್ಕೋಬೇಕು. 34/15 ಅಥವಾ 15ನೇ 34ನೇ ಭಾಗ ಅಂತ ನಾವು ಕರಿತೇವೆ. ಇದರ ಮೊತ್ತ ಏನಪ್ಪ ಅಂದರೆ ಎರಡನೇ ಆನ್ಸರ್. ಅರ್ಥ ಆಯ್ತು ಮಕ್ಕಳೇ? ಇನ್ನು ಥರ್ಡ್ ಒನ್ ಕ್ವಶನ್ನ ನಾವು ನೋಡ್ಕೋಬೋದು. ಏನಿದೆ ಅಂತ ಹೇಳಿ ನೋಡ್ಕೊಳ್ಳಿ. -9/10 ಪ್ಲಸ್ 22/15. ಹೌದಾ, ಇಲ್ಲಿ ಲಸ ತಗೋಬೇಕು. 10 ಮತ್ತು 15ನ್ನು ಏನು ಮಾಡ್ಕೋಬೇಕಂದ್ರೆ ಲಸ ತೆಗೆದುಕೊಳ್ಬೇಕು. ಹಾಗಾದರೆ ಇಲ್ಲಿ 10 ಮತ್ತು 15ನ್ನು ಬರ್ಕೊಂಡನಿ. ಈ 10 ಮತ್ತು 15 ಯಾವ ಅಂಕಿಯಿಂದ ಬಾ ಹೋಗತ್ತಂದರೆ 2ರಿಂದನೂ ಬಾ ಹೋಗತ್ತಿ 10, ಆಮೇಲೆ 15 ಹೋಗೋದಿಲ್ಲ. ಹಾಗಾದರೆ ನಾವು ಯಾವ ಅಂಕಿ ತೊಗೋಬೇಕಂಗಾದ್ರೆ 5ರಿಂದ ತೊಗೋಬೇಕು. ಹಾಗಾದರೆ 5 2ಲೇ 10 ಬಾ ಹೋಯಿತು. ಇನ್ನು 15 ಯಾವುದರಿಂದ ಬಾ ಹೋಗುತ್ತೆ? 5ರಿಂದ ಹೋಗುತ್ತೆ. 5 3ಲೇ 15. ಅರ್ಥ ಆಯ್ತಾ?
ಹಾಗಾದರೆ ಇಲ್ಲಿ 2 ಮತ್ತು 3 ಉಳಿತು, 2 ತೊಗೊಂಡು, ಯಾಕಂದರೆ ಇಲ್ಲಿ 2 ಇದೆ, 2ರಿಂದ ಭಾಗ ಮಾಡೋಣ, 2 ಒಂದಲೇ 2, 3 ಹೋಗೋದಿಲ್ಲ ಭಾಗ, ಆ 3ನ ಹಾಗೆ ಕೆಳಗೆ ಇಟ್ಕೊಂಡೆ. ಹಾಗಾದರೆ 3 ಯಾವುದರಿಂದ ಭಾಗ ಹೋಗುತ್ತೆ ಅಂದರೆ 3ರಿಂದ ಹೋಗುತ್ತೆ, 1ಕ್ಕೆ 1 ಇಟ್ಕೊಂಡೆ, 3 ಒಂದಲೇ 3. ಹಾಗಾದರೆ ಇಲ್ಲಿ ಯಾವ್ಯಾವ ಉಳಿದಾವೆ ಅಂದರೆ 5 2 3 ಇವನ್ನ ಇಂಟು ಹಾಕಿ ಬರ್ಕೋಬೇಕು. 5 ಇಂಟು 2 2 ಇಂಟು 3, ಹಾಗಾದರೆ 5 2 10, 10 3 30 = 30 ಬಂತು. ಹಾಗಾದರೆ ಈ 30 ಬಂದಿದ್ದು ಏನು ಮಾಡ್ಕೋಬೇಕಂದ್ರೆ ಛೇದದಲ್ಲಿ 2 ಸೈಡ್ ಹಾಕೋಬೇಕು, ಇಲ್ಲೇ ಹೌದಾ. ಹಾಗಾದರೆ ಹಾಕೊಂಡಾಗ ಏನು ಮಾಡ್ಬೇಕಂತಂದರೆ ಈ 30 ಬರುವಂಗ ಇಲ್ಲಿದೆಯಲ್ಲ ಛೇದು 10 ಮತ್ತು 15, ಈ ಅಂಶಕ್ಕೆ 9ರ ಮೇಲಿನ ಅಂಶಕ್ಕೆ ಏನಪ್ಪ ಅಂದರೆ ಗುಣಿಸ್ಕೋಬೇಕು. ಎಷ್ಟು ಬರುವಂಗ 30 ಬರುವಂಗ, 10 10 3 30. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟು 15 ಎಷ್ಟಲೇ 30, 15 2 30. ಅರ್ಥ ಆಯ್ತಾ. ಹಾಗಾದರೆ ಇಲ್ಲಿ ಏನು ಬಂದಿದ್ದಲ್ಲ 3 ಮತ್ತು 2 ಏನು ಗುಣಿಸಿಟ್ಟು ಅಲ್ಲ, ಈ ಅಂಕಿಗಳನ್ನ ಏನು ಮಾಡ್ಕೋಬೇಕಂದ್ರೆ 9 ಇಂಟು 3 ಗುಣಿಸ್ಬೇಕು, ಈ ಅಂಶದಲ್ಲಿ ಬರ್ಕೋಬೇಕು. 9 3 27. ಯಾ 27 -27. ಏಕೆ ಅಂದರೆ ಇಲ್ಲಿ ಮೈನಸ್ ಇದೆ, ಅದಕ್ಕೆ -27. ಓಕೆ, ಪ್ಲಸ್ಸು. ಇನ್ನು 22 2 ಎಷ್ಟಂದರೆ 44, 44/30 ಬಂತು. ಹಾಗಾದರೆ 30 ಕಾಮನ್ ಆಗಿ ತೊಗೊಂಡು -27 ಪ್ಲಸ್ 44 ಏನು ಮಾಡಿದ್ದು ಅಂತಂತಂದರೆ ಇಲ್ಲಿ ಅಂಶದಲ್ಲಿ ಬರ್ಕೊಂಡೆ. ಮೈನಸ್ ಇಂಟು ಪ್ಲಸ್ ಏನು ಮೈನಸ್. ಹಾಗಾದರೆ 27ರ 44 ಎಷ್ಟು ಬಂದರೆ 17. ಹಾಗಾದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮುಂದೆ ಯಾವ ಒಂದು ಚಿಹ್ನೆ ಇದೆಯಲ್ಲ ಪ್ಲಸ್ ಇದೆ, ಆ ಪ್ಲಸ್ನ ಇಟ್ಕೋಬೇಕು. ಇಟ್ಕೊಂಡ್ರೂ ನಡೀತಿದೆ, ಇಟ್ಕೊಲಿಕ್ಕೂ ನಡೀತದೆ ಪ್ಲಸ್ ಇದ್ದಂಗೆ ಹಾಗೆ ಬರೆದ್ರೆ, ಹೌದಾ, ಧನಾತ್ಮಕ ಚಿಹ್ನೆ ಹೊಂದಿದಾಗ. ಹಾಗಾದರೆ ಇದರ ಆನ್ಸರ್ ಏನು ಬಂತಂದರೆ 17/30 ಇದರ ಮೊತ್ತ. ಅರ್ಥ ಆಯ್ತು ಮಕ್ಕಳೇ. ಇನ್ನು 4th ಒನ್ ಏನು ನೋಡ್ಬೇಕಂತಂದರೆ -3/-11 ಪ್ಲಸ್ 5/9. ಹಾಗಾದರೆ ಇಲ್ಲಿ 11 ಮತ್ತು 9ರನ್ನ ಲಸ ತಗೊಂಡು, ಅಥವಾ 9 ಅಥವಾ 11 ನೀವು ಹಿಂದೆ ಮುಂದೆ ಹೇಗೆ ಮಾಡಿ ಬರ್ಕೊಂಡ್ರೂ ನಡೀತೈತಿ. ಹಾಗಾದರೆ 3 3 9 ಭಾಗ ಹೋಯಿತು. ಈ 11ಕ್ಕೆ 11, ಯಾಕಂದರೆ ಈ 3 ಭಾಗ ಹೋಗಂಗಿಲ್ಲ. ಅರ್ಥ ಆಯ್ತಾ. ಹಾಗಾದರೆ 3 ಮತ್ತೆ ಏನಪ್ಪ ಅಂದರೆ 3ರ ಮಗ್ಗಿಲೆ ಹೋಗುತ್ತೆ, 3 ಒಂದಲೇ 3, ಹೌದಾ, 1 ಇಟ್ಕೊಂಡೆ, 3 ಒಂದಲೇ 3 ಭಾಗ ಹೋಯಿತು. 11 ಹಾಗೆ ಸುಮ್ಮನೆ ಇಟ್ಕೊಂಡು, ಮತ್ತು 11 ಯಾವುದರಿಂದ ಭಾಗ ಹೋಗುತ್ತೆ 11ರಿಂದ ಹೋಗುತ್ತೆ, 1ಕ್ಕೆ 1 ಹಾಗೆ ಇಟ್ಕೊಂಡು ಭಾಗ ಹೋಗ್ಲಿಕ್ಕೆ. ಇನ್ನು ನೆಕ್ಸ್ಟು 11 ಒಂದಲೇ 11. ಓಕೆ, ಹಾಗಾದರೆ ಇಲ್ಲಿ ಎಷ್ಟು ಉಳಿ 3 3 11. ಅದನ್ನು ಗುಣಾಕಾರ ಚಿಹ್ನೆ ಹಾಕ್ಕೊಂಡು ಬರೀಬೇಕು. ಯಾಕೆ ಬರೀಬೇಕು ಲಸ ತಗೋ ಗುಣಾಕಾರ ಚಿಹ್ನೆ ಅಂದರೆ ಏನಪ್ಪ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ. ಅಂದರೆ ಗುಣಕ ಲಸ ಏನಪ್ಪ ಅಂದರೆ ಗುಣಕ ಅಂತ ಕರಿತಾನು, ಹೌದಾ, ಅಂದರೆ ಗುಣಿಸೋದು. ಇಲ್ಲಿ 3 3 9, ಹೌದಾ, 9 11 ಎಷ್ಟಪ್ಪ ಅಂತಂದರೆ 99, ಅಥವಾ 11 9 99. ಅರ್ಥ ಆಯ್ತಾ. ಹಾಗಾದರೆ ಈ 99 ಏನು ಲಸ ಬಂದಿದೆಯಲ್ಲ 2 ಕಡೆ ಛೇದದಲ್ಲಿ ಇಟ್ಕೋಬೇಕು. ಅದು ಹೇಗೆ ಇಟ್ಕೋಬೇಕು ನೋಡಿ, ಇಲ್ಲಿ -99 ಅಂತ ಇಟ್ಕೋಬೇಕು. ಇದು ಯಾಕೆ -999 ಐತೆ ಅಂತಂದರೆ ಇಲ್ಲಿ -11 ಇದೆ, ಹೌದಾ, ಇಲ್ಲಿ 9 ಇದೆ, ಏನಪ್ಪ ಅಂದರೆ ಹಾಗೆ ಪ್ಲಸ್ 99 ಅಂತ ಇಟ್ಕೊಂಡು. ಅರ್ಥ ಆಯ್ತಾ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ 11 ಇದೆಯಲ್ಲ 99 ಬರೋ ಹಾಗೆ ಗುಣಿಸ್ಕೋಬೇಕು. 11 9 99. ಅರ್ಥ ಆಯ್ತಾ. 9 ಎಷ್ಟಲೇ 99, 9 11 99. ಓಕೆ, ಹಾಗಾದರೆ ಇಲ್ಲಿ ಏನು ಉಳಿತೀವಿ -3 ಇಂಟು 9, ಆಮೇಲೆ 5 ಇಂಟು 11 ಇವನ್ನ 2 ಗುಣಿಸ್ಕೋಬೇಕು. 3 9 ಎಷ್ಟಂದರೆ 27, ಮೈನಸ್ಗೆ ಮೈನಸ್ಸು. 5 11 ಎಷ್ಟಂದರೆ 55, ಹೌದಾ, ಅಥವಾ 11 5 55 ಹಿಂಗೆ ಗುಣಿಸ್ಕೋಬೋದು. ಹಾಗಾದರೆ ಇಲ್ಲಿ ಏನು ಬಂತು -27/-99 ಪ್ಲಸ್ 55/99, ಹೌದಾ. ಹಾಗಾದರೆ ಈ ಮೈನಸ್ಸು ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದರೆ 27ರಾಗ ಏನಪ್ಪ ಅಂದರೆ ಈ ಅಂಶ ಕೂಡಿಸ್ಕೋಬೇಕು. 27ರಾಗ 55 ಕೂಡಿಸಿದ್ರೆ ಎಷ್ಟಾಗತ್ತೆ ಅಂದರೆ 82. 99 2 ಕಡೆ ಇದೆಲ್ಲ ಏನು ಕಾಮನ್ ಆಗಿ 1 ಬರ್ಕೋಬೇಕಲ್ಲಿ 99 ಅಂತೇಳಿ 82/99, ಅದು 99ನೇ 82 ಭಾಗ ಅಂತ ಆನ್ಸರ್ ಬರುತ್ತೆ. ಇದು ಇದರ ಮೊತ್ತ. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 5ನೇ ಕ್ವಶನನ್ನು ನೋಡ್ಕೊಂಡು -8/19 ಪ್ಲಸ್ -2/57 ಇದು ಬ್ರ್ಯಾಕೆಟ್ದೊಳಗಿದೆ. ಓಕೆ, ಏನಪ್ಪ ಅಂದರೆ ಈ 19 ಮತ್ತು 57ನ ನಾವು ಏನು ಮಾಡ್ಕೋಬೇಕಂತಂದರೆ ಲಸ ತೊಗೋಬೇಕು. ಲಸ ತೊಗೊಂಡಾಗ ಏನಪ್ಪ ಅಂತಂದರೆ ಇಲ್ಲಿ ನಮಗೇನು ಬರುತ್ತೆ ಅನ್ನೋದು ನೋಡೋಣ. ಲಸ ಅದ ಮೊತ್ತ 19 ಒಂದಲೇ 19, ಆಮೇಲೆ 19 3 ಏನಪ್ಪ ಅಂತಂದರೆ 57. ಓಕೆ, ಹಾಗಾದರೆ ಇಲ್ಲಿ 1 ಉಳಿತಿ, ಇಲ್ಲಿ 3 ಉಳಿತಿ, ಈ 3 ಇದ್ದದಕ್ಕೆ 3 ಭಾಗ ಹೋಗುತ್ತೆ. 1ಕ್ಕೆ 1 ಇಟ್ಕೊಂಡೆ, 3 ಒಂದಲೇ 3. ಹಾಗಾದರೆ 19 ಇಂಟು 3 ಬಂತಲ್ಲ, ಈ 19 3 ಎಷ್ಟಪ್ಪ ಅಂತಂದರೆ 57. ಓಕೆ, ಹಾಗಾದರೆ ಇದನ್ನು ಏನು ಮಾಡ್ತಾನೆ ಅಂತಂದರೆ 57ನ್ನು 2 ಕಡೆ ಬರ್ಕೋತಾನೆ ಛೇದದಲ್ಲಿ. ಅರ್ಥ ಆಗತ್ತಾ. 57ನ್ನು ಏನು ಮಾಡ್ಕೋತಾನೆ 2 ಕಡೆ ಏನಪ್ಪ ಅಂದರೆ ಛೇದದಲ್ಲಿ ಬರ್ಕೋತಾನೆ. ಹಾಗಾದರೆ ಈ 57 ಬರುವಂಗೆ ಏನು ಮಾಡಬೇಕು 19ರಲ್ಲಿ ಒಮ್ಮೆ ಗುಣಿಸ್ಕೋಬೇಕು ಅಂಶಕ್ಕೆ, ಆಮೇಲೆ 57ರಲ್ಲಿ ಒಮ್ಮೆ ಗುಣಿಸ್ಕೋಬೇಕು. 19 ಎಷ್ಟಲೇ 57, 19 3 57. ಓಕೆ, ಹಾಗಾದರೆ ನೋಡಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 57 ಎಷ್ಟಲೇ 57, 57 ಒಂದಲೇ 57 ಇಂಟು ಚಿಹ್ನೆಗೆ 1 ಬರ್ದಾನೆ ಇಲ್ಲಿ ಬರ್ಕೊಂಡು.
ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ -8 × 3 -2 × 1 ಇವನು ಎರಡು ಗುಣಿಸ್ಕೋಬೇಕು. ಅರ್ಥ ಆಯ್ತಾ. -8 × 3 ಗುಣಿಸ್ಕೊಂಡಾಗ 8 3 24. 24 -24 ಯಾಕಂದರೆ ಇಲ್ಲಿ ಮೈನಸ್ ಇದೆ. ಅರ್ಥ ಆಯ್ತಾ. ನೆಕ್ಸ್ಟು 2 1 2 2 -2 ಏಕೆ ಇಲ್ಲಿ ಮೈನಸ್ ಇದೆ. ಹಾಗಾದರೆ ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ನೋಡ್ಕೊಳ್ಳಿ, ಇಲ್ಲಿ ಏನಪ್ಪ ಅಂತಂದರೆ ಮೈನಸ್ ಇಂಟು ಪ್ಲಸ್ ಏನು ಮೈನಸ್, ಮೈನಸ್ ಇಂಟು ಮೈನಸ್ ಏನು ಪ್ಲಸ್. ಓಕೆ, ನಾ ಚಿಹ್ನೆ ನೋಡ್ಕೋಬೇಕಿಲ್ಲ. ಈ ಮೈನಸ್ಗೆ ಈ ಪ್ಲಸ್ಗೆ ಏನಪ್ಪ ಅಂದರೆ ಗುಣಿಸ್ಬೇಕು. ಹೌದಾ. ಗುಣಿಸಿದಾಗ ಏನಪ್ಪ ಅಂದರೆ ಏನು ಬರುತ್ತೆ ಮೈನಸ್ ಬರುತ್ತೆ. ಮತ್ತು ಮೈನಸ್ ಇಂಟು ಮೈನಸ್ ಏನಪ್ಪ ಅಂದರೆ ಗುಣಿಸಿದಾಗ ಪ್ಲಸ್ ಬರುತ್ತೆ. 24 2 ಕುಡಿಸಿರಿ ಏನಪ್ಪ ಅಂದರೆ 26 ಬಂತು. ದೊಡ್ಡ ಸಂಖ್ಯೆ ಮುಂದೆ ಯಾವ ಚಿಹ್ನೆ ಐತಲ್ಲ ಆ ಚಿಹ್ನೆ ಇಡಬೇಕು. ಮೈನಸ್ ಇದೆ ಮೈನಸ್ ಅಂತ ಇಟ್ಟನೆ -26. ಓಕೆ, ಬೈ 57. ಈ ಛೇದದೊಳಗೆ ಎರಡು ಕಡೆ 57 ಬಂದೈತಿ. ಆ ಛೇದನ ಕಾಮನ್ ಆಗಿ ತೊಗೊಂಡಾಗ 57 ಅಂತ ಬರುತ್ತೆ. -26 ಬೈ ಏನಪ್ಪ ಅಂತಂದರೆ 57 ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ನೆಕ್ಸ್ಟು -2/3 + 0 ಅದಕ್ಕೆ ಏನಪ್ಪ ಅಂತಂದರೆ ಪ್ಲಸ್ ಮಾಡಿದ್ರೆ -2/3 ಬರುತ್ತೆ. ಈಗ 1ರಾಗ 0 ಕೊಡಿಸಿದ್ರೆ 1, 2ರಾಗ 0 ಕೊಡಿಸಿದ್ರೆ 2 ಅಲ್ಲ, ಹಾಗೆ ಅದೇ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 7ನೇ ಕ್ವಶನನ್ನು ನೋಡ್ಕೋಬೋದು ನಾವು. -2 ಇದನ್ನು -2 ಪೂರ್ಣಾಂಕ ಅಂತ ಓದ್ಕೋಬೇಕು. -2 ಪೂರ್ಣಾಂಕ 1/3 + 4 ಪೂರ್ಣಾಂಕ 3/5. ಇವನು ಏನು ಮಾಡ್ಬೇಕಂತಂದರೆ ಮಿಶ್ರ ಭಿನ್ನರಾಶಿ ರೀತಿ. ಇದನ್ನು ಎದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ, ಈ 3 2 6 ಇದಕ್ಕೆ ಗುಣಿಸ್ಕೋಬೇಕು. 3 2 6 6 1 ಕೊಡಿಸಿದ್ರೆ 7 ಅದೇ -7 ಅಂತ ಇಟ್ಟಾನೆ. ಈ ಇಂಟು 5 ಅದು ಏನು ಇಂಟು 3 ಐತಿಲ್ಲ ಆಮೇಲೆ ಬರುತ್ತೆ, ಆಮೇಲೆ ಹೇಳ್ತಾನೆ ನಾನು ನಿಮಗೆ. 3 2 6 1 7 -7. ಹಾಗಾದರೆ 5 4 20 20ರ 3 ಕೊಡಿಸಿದ್ರೆ ಏನಪ್ಪ ಅಂತಂದರೆ 23 ಬಂತು. ಹಾಗಾದರೆ ಈ ಛೇದದಲ್ಲಿ 3 ಏನೈತಲ್ಲ ಆ 3 ಹಾಗೆ ಇಟ್ಟಾನೆ. ಈ ಛೇದದಲ್ಲಿ 5 ಐತೆ 5 ಹಾಗೆ ಇಟ್ಟಾನೆ. ಅರ್ಥತಾ. ಹಾಗಾದರೆ ಈ 3 5 ಛೇದಗಳು ಸಮ ಇಲ್ಲದ ಕಾರಣಕ್ಕೆ ನಾನು ಏನು ಮಾಡ್ಬೇಕಂತಂದರೆ ಲಸ ತೊಗೋಬೇಕು. ಈ 3 5ನ ಲಸ ತೊಗೊಂಡಾಗ 3 1 3 5 5 ಮತ್ತು 5ರಲ್ಲೇ ಬಾ ಹೋಗುತ್ತೆ. 1 1 5 1 5 3 × 5 = 15. ಏನು ಬಂತಿದು ಲಸ ಬಂತು. 15ನ ಏನು ಮಾಡಿದ್ದೇನೆ ಅಂತಂದರೆ ಛೇದದಲ್ಲಿ ಬರ್ಕೊಂಡೆ ನಾನು ಎರಡು ಕಡೆ. ಹೌದಾ. ಬರ್ಕೊಂಡು ಈ 15 ಬರುವಂಗ ಈ ಛೇದದಲ್ಲಿ 3 ಮತ್ತು 5 ಇದೆಲ್ಲ ಇವಕರಲ್ಲೇ ಗುಣಿಸ್ಕೋಬೇಕು ಅಂಶಕ್ಕೆ ಮೇಲೆ. ಹಾಗಾದರೆ 3 5 15. ಓಕೆ, 5 3 15. ಓಕೆ, ಹಾಗಾದ್ರೆ ಏನು -7 × 5 ಉಳಿತಿ. ಇದನ್ನು ಗುಣಿಸ್ಕೋಬೇಕು. 7 5 35 -35. ಯಾಕನ್ನೋದು ಗೊತ್ತಾಯ್ತಾ. ಇಲ್ಲಿ ಮೈನಸ್ ಇದೆ. ಹಾಗಾದರೆ 23 3 ಎಷ್ಟು ಅಂದರೆ 69. ಅರ್ಥತಾ. ಹಾಗಾದರೆ ಈಗ ಏನು ಮಾಡಬೇಕು, ಈ ಚಿಹ್ನೆ ಮೈನಸ್ ಐತಲ್ಲ ಇಲ್ಲಿ ಪ್ಲಸ್ ಐತಲ್ಲ ಇವನ್ನೆರಡು ಗುಣಿಸ್ಬೇಕು. ಮೈನಸ್ ಇಂಟು ಪ್ಲಸ್ ಏನಪ್ಪ ಅಂದರೆ ಮೈನಸ್. ಅರ್ಥ ಆಗತ್ತಾ. ಹಾಗಾದರೆ ಏನಪ್ಪ ಅಂತಂದರೆ ಇಲ್ಲಿ 35ರಾಗ 69 ಕಳೆದ್ರೆ ಏನಾಕತ್ತಂದರೆ 34 ಬಂತು. ಹಾಗಾದರೆ ಯಾವ ಚಿಹ್ನೆ ಇರಲಿಕ್ಕೂ ಏನಪ್ಪ ಅಂದರೆ ಪ್ಲಸ್ ಇದ್ದಂಗಿದು ಏನಪ್ಪ ಅಂತಂದರೆ ಪ್ಲಸ್ ಚಿಹ್ನೆನೇ ಇರ್ತೈತಿ. ಇಲ್ಲಿ ಪ್ಲಸ್ ಅಂತ ಇಟ್ಕೋಬೇಕು, ಇಟ್ಕೊಲಿಕ್ಕೂ ನಡಿತೈತಿ. ಆಮೇಲೆ 15 ಏನಪ್ಪ ಅಂದರೆ ಕಾಮನ್ ಆಗಿದೆ. ದೊಡ್ಡ ಸಂಖ್ಯೆ ಮುಂದೆ ಯಾವ ಚಿಹ್ನೆ ಇರ್ತದೆ ಅದನ್ನೇ ಇಟ್ಕೋಬೇಕಂದ್ರೆ ಈ ಚಿಹ್ನೆ ಯಾವುದು ಇಲ್ಲ ಅಂತಂದರೂ ಅದು ಪ್ಲಸ್ ಅಂತ ಪರಿಗಣಿಸಬೇಕು. ಓಕೆ, ಹಾಗಾದರೆ 34 ಬಂತು. ಈ 15ನ 2 ಸಲ ಅದು ಏನಿದಾವಲ್ಲ ಅವನು ಕಾಮನ್ ಆಗಿ ಒಂದು ಸಲ ಇದು ಏನಪ್ಪ ಅಂದರೆ ಕೆಳಗೆ ಛೇದದಲ್ಲಿ 15 15 15 ಅಂತ ಒಂದು 20 ಸಲ ಬರಲಿ. ಕಾಮನ್ ಆಗಿ ಒಂದು ಸಲ ಅಷ್ಟೇ ತೊಗೋಬೇಕು ಅದನ್ನು. ಅರ್ಥತಾ. ಹಾಗಾದರೆ 35 69 ಕಡೆ 34 ಬಂತು. ಆಮೇಲೆ 15ಕ್ಕೆ 15 ಇಟ್ಕೊಂಡು ಹಾಗಾದರೆ 34/15 ಏನಪ್ಪ ಅಂದರೆ ಇದರ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಹಾಂ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಯಾವುಗಳ ಬೆಲೆ ಮೈನಸ್ ಒಳಗೆ ಕೊಟ್ಟಾರಲ್ಲ ಇವುಗಳ ಬೆಲೆಯನ್ನು ಕಂಡುಹಿಡಬೇಕು. ಪ್ಲಸ್ ಒಳಗೆ ಮಾಡಿದ್ದು ಇನ್ನು ಮೈನಸ್ ಒಳಗೆ ನೋಡ್ಕೊಂಡು ಯಾವ ರೀತಿ ಇದೆ ಅಂತ. ಅರ್ಥ ಆಯ್ತಾ. ಎಸ್, ಸೆಕೆಂಡ್ ಒನ್ ಏನಿದೆ ನೋಡಿಲಿ. 7/24 ಮೈನಸ್ ಏನಪ್ಪ ಅಂದರೆ 17/36 ಅಂತಿದೆ. ಓಕೆ, ಅಂದರೆ ಇಲ್ಲಿ ಒಣ್ಣೆದಿದೆಯಲ್ಲ ಇವನ್ನ ಹೊಳ್ಳಿ ಹಚ್ಕೊಂಡೇನೇನಲ್ಲ ಹಚ್ಕೊಂಡು ಮಾಡಿದ್ದೇನೆ ಲೆಕ್ಕ. ಓಕೆ, ಹಾಗಾದರೆ 7/24 ಮೈನಸ್ 17/36 ಅಂತಿದೆ. ಇಲ್ಲಿ 24 ಮತ್ತು 36 ನಿಮಗೆ ಹೇಳಿದಂಗೆ ಛೇದಗಳು ಸಮ ಇಲ್ಲ, ನಾವು ಲಸ ತಗೊಂಡು ಬಿಡೋಣ. ಓಕೆ, ಹಾಗಾದರೆ 24 36 ಬರ್ಕೊಂಡು ಇವೆರಡು ಏನಪ್ಪ ಅಂದರೆ ಒಂದ ಮಗ್ಗಿಲೆ ಹೋಗುವಂಗೆ ನೋಡ್ಕೊಂಡು ಮೊದಲು ಇದೆ. 12 2 24 12ರಲ್ಲಿ ಹೋಗುತ್ತೆ. 12 3 36. ಇನ್ನು 2 3 ಉಳಿತಿ ಒಂದ ಮಗ್ಗಿಲೆ ಹೋಗೋದಿಲ್ಲ. ಒಮ್ಮೆ 2ರಲ್ಲಿ 3 ಏನಪ್ಪ ಅಂದರೆ ಭಾಗಿಸ್ಬೇಕು. 2 1 2 3 3 ಮತ್ತು 3 ಹೋಗುತ್ತೆ. ಯಾಕಂದರೆ ಇಲ್ಲಿ 3 ಇದೆ. 1 1 ಇಟ್ಟೆ 3 1 3. ಇಲ್ಲಿ ಎಷ್ಟು ಉಳಿತಿ 12 × 2 × 3 ಅದನ್ನೇ ಇಲ್ಲಿ 12 × 2 × 3 ಹಚ್ಕೊಂಡನೆ 12 2 24 24 3 72. ಅರ್ಥ ಆಯ್ತಾ. ಈ 72 ಏನು ಮಾಡ್ಕೊಂಡೆ ಅಂದರೆ ಛೇದದಲ್ಲಿ ಬರ್ಕೊಂಡೆ ಎರಡು ಕಡೆ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ಛೇದದಲ್ಲಿ ಬರ್ಕೊಂಡ ಮೇಲೆ ಏನಪ್ಪ ಅಂದರೆ ಈ 72 ಬರುವಾಗ 24ರಲ್ಲಿ ಒಮ್ಮೆ ಗುಣಿಸಬೇಕು, 36ರಲ್ಲಿ ಒಮ್ಮೆ ಗುಣಿಸ್ಕೋಬೇಕು. ಹಾಗಾದರೆ 24 3 ಏನಪ್ಪ ಅಂದರೆ 72, 36 2 ಎಷ್ಟು ಬಂದರೆ 72. ಇನ್ನು 7 × 3 ಉಳಿತಿ, 17 × 2 ಉಳಿತಿ, ಇವನ್ನ 2 ಗುಣಿಸ್ಕೋಬೇಕು. 7 3 21 ಇಲ್ಲಿಟ್ಟನಿ. 17 2 ಏನಪ್ಪ ಅಂದರೆ 34 ಇಲ್ಲಿಟ್ಟನಿ ಅಂಶದಲ್ಲಿ.
ಇಲ್ಲಿಟ್ಟು ಅಂದರೆ ಅಂಶದಲ್ಲಿ. ಅರ್ಥ ಆಯ್ತಾ? ಹಾಗಾದರೆ 21ರಾಗ ಸಣ್ಣ ಅಂಕಿ ಒಳಗೆ ಈ ದೊಡ್ಡ ಅಂಕಿ ಕಳೆದಾಗ ಏನಾಗತ್ತಂತಂದರೆ ನೋಡಿರಿ -13/72 ಅಂತ ಬರ್ತೈತೆ. -13/72 ಅಂತ ಬಂತು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ನೀವು. ಏನಂತ ನೋಡ್ಕೋಬೋದು ಇಲ್ಲಿ ನೋಡಿರಿ, ಇಲ್ಲಿ ಪ್ಲಸ್ ಅಂತ ಕೊಟ್ಟ ಏನಾರು ಕೊಟ್ಟಿದ್ರೆ ಅದು ಬೇರೆ, ಇಲ್ಲಿ ಮೈನಸ್ ಅಷ್ಟೇ ಕೊಟ್ಟಾರೆ. ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆದಾಗ ಮೈನಸ್ ಒಳಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಇನ್ನು ಸೆಕೆಂಡ್ ಒನ್ ಏನೈತೆ ಅಂದ್ರೆ 5/63 ಮೈನಸ್ ಆಮೇಲೆ ಬ್ರ್ಯಾಕೆಟ್ -6/21 ಬ್ರ್ಯಾಕೆಟ್ ಕಂಪ್ಲೀಟ್. ಇವನ್ನ ಲೆಕ್ಕ ಮಾಡ್ರಿ ಅಂತ ಹೇಳತ್ತಾರೆ. ಮಾಡ್ಬೋದು ಈಸಿಯಾಗಿ. ಇಲ್ಲಿ 63 ಮತ್ತು 21ನ ಲಸ ತೊಗೊಂಡಾಗ 21 ಮೂರಲೇ ಏನಪ್ಪ ಅಂದರೆ 63, ಆಮೇಲೆ 21 ಒಂದಲೇ 21. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 3 ಉಳಿತಿ, ಇಲ್ಲಿ 1 ಉಳಿತಿ, 3 ಒಂದಲೇ 3, 1ಕ್ಕೆ 1, 21 3 ಉಳಿದೈತಲ್ಲ, ಇವನು 2 ಗುಣಿಸ್ಕೊಂಡ್ಬಿಟ್ರಪ್ಪ. ಹಾಗಾದರೆ ಗುಣಿಸಿದಾಗ ಏನಕ್ಕತಿ 21 ಮೂರಲೇ ಎಷ್ಟಂದರೆ 63. ಈ 63 ಏನು ಲಸ ಬಂದೈತಲ್ಲ, ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಛೇದದಲ್ಲಿ ಇಟ್ಕೋಬೇಕು ನೀವು. 63 63. ಹಾಗಾದ್ರೆ 63 ಬರೋ ಹಂಗೆ ಇಲ್ಲಿ ಏನು ಛೇದದಲ್ಲಿ ಇದಲ್ಲ ಯುವಕರಿಂದ ಮೇಲೆ ಅಂಶಕ್ಕೆ ಗುಣಿಸ್ಬೇಕು. 63 ಒಂದಲೇ 63. ಅರ್ಥ ಆಯ್ತಾ? 21 ಮೂರಲೇ 63. ಹಾಗಾದರೆ ಇಲ್ಲಿ 5 × 1 ಉಳಿತಿ, -6 × 3 ಉಳಿತಿ, ಇವನು 2 ಗುಣಿಸ್ಕೋಬೇಕು. 5 ಒಂದಲೇ 5 ಅಂಶದಲ್ಲಿಟ್ಟೆ, ಮೈನಸ್ ಇಟ್ಟೆ. ಆಮೇಲೆ 6 ಮೂರಲೇ 18, ಯಾವ 18 -18. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಪ್ಪ ಅಂದರೆ ಪ್ಲಸ್ ಆಕತಿ. 18ರಾಗ 5 ಕೂಡಿಸಿರಿ 23 ಆತಿ. ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಐತಿ, ಆ ಮೈನಸನ್ನು ಹಾಗೆ ಇಟ್ಕೋಬೇಕು. ಈ 63ಅನ್ನು ಕಾಮನ್ ಆಗಿ ಏನಪ್ಪ ಅಂದರೆ 2 1 ತೊಗೊಂಡು ಛೇದದಲ್ಲಿ 63 ಇಟ್ಕೋಬೇಕು. ಆವಾಗ -23/63 ಆನ್ಸರ್ ಬರುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? ಥರ್ಡ್ ಒನ್ -6/13 ಮೈನಸ್ ಆಮೇಲೆ ಬ್ರ್ಯಾಕೆಟ್ -7/15 ಬ್ರ್ಯಾಕೆಟ್ ಕಂಪ್ಲೀಟ್. ಇಲ್ಲಿ 13 ಮತ್ತು 15ನ ಲಸ ತೊಗೋಬೇಕು ನಾವು. 13 ಮತ್ತು 15ನ ಲಸ ತೊಗೊಂಡಾಗ ಏನಕ್ಕತ್ತೆ 13 ಒಂದಲೇ 13, 15ಕ್ಕೆ 15 ಇಡ್ತಾನೆ, ಮತ್ತು 15ರಲ್ಲೇ ಮಗ್ಗಿಲಿ ಮಾಡೋಣ. 15 ತೊಗೊಂಡೆ ಮಗ್ಗಿ. ಹಾಗಾದರೆ 1ಕ್ಕೆ 1 ಇಟ್ಟೆ, 15 ಒಂದಲೇ 15. ಇಲ್ಲಿ 13 ಮತ್ತು 15 ಉಳಿತಲ್ಲ, ಇವನು 2 ಏನು ಮಾಡಬೇಕಪ್ಪ ಅಂದರೆ ಗುಣಿಸಬೇಕು. 13 × 15 = 195. ಆ 195ನ ಏನಪ್ಪ ಅಂದರೆ 2 ಕಡೆ ಛೇದದಲ್ಲಿ ಬರ್ಕೊಂಡೆ. ಈಗ ಒಮ್ಮೆ 13ರಲ್ಲೇ ಒಮ್ಮೆ ಗುಣಿಸ್ಕೋಬೇಕು, 15ರಲ್ಲೇ ಅಂಶಕ್ಕೆ ಗುಣಿಸ್ಕೋಬೇಕು. 13 15ಲೇ ಏನಪ್ಪ ಅಂತಂದರೆ 195, 15 13ಲೇ ಎಷ್ಟು ಅಂತಂದರೆ 195. ಇನ್ನು -6 × 15 ಬಂತು, ಇಲ್ಲಿ -7 × 13 ಬಂತು, ಅವನು 2 ಗುಣಿಸ್ಕೋಬೇಕು. ಅಂದರೆ 15 6ಲೇ ಅಥವಾ 6 15ಲೇ 90. ಯಾ 90? -90, ಯಾಕಂದರೆ -6 ಅಂತಿದೆ. ನೆಕ್ಸ್ಟು ಏನಪ್ಪ 13 7 ಏನಪ್ಪ ಅಂದರೆ 91, ಯಾವ 91? -91. ಓಕೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಮೈನಸ್ ಇಂಟು ಮೈನಸ್ ಏನಪ್ಪ ಅಂದರೆ ಪ್ಲಸ್ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಂತು, ಪ್ಲಸ್ ಇಂಟು ಇಲ್ಲಿ ನೋಡಿ, ಇಲ್ಲಿ ಚಿಹ್ನೆ ನೋಡತ್ತಿರಲ್ಲ, ಈ ಮೈನಸ್ಸು ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್. ಈ ಪ್ಲಸ್ ಬಂದಿರ್ತದಲ್ಲ, ಇಲ್ಲಿ ಒಳಗಿನ ಚಿಹ್ನೆಗೆ ಗುಣಿಸ್ಕೋಬೇಕು ಮೈನಸ್. ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. ಹಾಗಾದರೆ 90ರಾಗ ಏನಪ್ಪ ಅಂದರೆ 91 ಕಲರ್ ಏನಕ್ಕಂತಂದರೆ ಅಲ್ಲಿ 1 ಅಂತ ಬರ್ತದ್ದು. 1/195 ಅಂತ ಆನ್ಸರ್ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಷ್ಟನೇ ಕ್ವಶನ್ IV ಅಂತಿದೆ. ಇಲ್ಲಿ ಏನೈತೆ ನೋಡ್ಕೋಬೋದು ನೀವು. -3/8 -7/11 ಅಂತಿದೆ. ಈ 8 11 ಏನಪ್ಪ ಅಂತಂದರೆ ಲಸ ತೊಗೋಬೇಕು. ಅರ್ಥಾತಾ? ಈ 8 11 ಏನಪ್ಪ ಅಂದ್ರೆ ಏನು ಮಾಡ್ಬೇಕಂತಂದರೆ ಲಸ ತೊಗೋಬೇಕು. ಆ 8 11ನ ಲಸ ತೊಗೊಂಡಾಗ ಏನಕ್ಕಂತ ನೋಡ್ಕೋಬೋದು ನೀವು. ಇಲ್ಲಿ 8 2ರ ಮಗ್ಗಿಲಿ ಹೋಗತ್ತೆ, 2 4 8. ಅರ್ಥ ಆಯ್ತಾ? 11ಕ್ಕೆ 11 ಮತ್ತು 4ರಲ್ಲಿ ಹೋಗತ್ತೆ, 4 1 4, 11ಕ್ಕೆ 11. ಈ 11 ಯಾವುದ್ರಲ್ಲಿ ಹೋಗತ್ತಂದ್ರೆ 11ರಲ್ಲೇ ಬಾಕೋತಿ, 1ಕ್ಕೆ 1, 11 1 11. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನು? ಇಲ್ಲಿ ಏನು ಬಂತಂದರೆ 2 4 11 ಉಳಿತಿ, 2 × 4 × 11 ಅಂತ ಇಟ್ಕೊಂಡು 2 4 8, ಆಮೇಲೆ 8 11 ಅಥವಾ 11 8 88. ಈ 82ನ 2 ಕಡೆ ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡೆ. ಅರ್ಥ ಆಯ್ತಾ? ಹಾಗಾದರೆ ಛೇದದಲ್ಲಿ ಇಟ್ಕೊಂಡೆ ಅಂತಂತನ್ನೆಲ್ಲ ಅವಾಗ ಏನಪ್ಪ ಅಂತಂದರೆ ಇಲ್ಲಿ 88 ಬರುವಂಗೆ ಇಲ್ಲಿ ಏನು ಛೇದದಲ್ಲಿ ಕೊಟ್ಟಾರಲ್ಲ 8 ಮತ್ತು 11 ಅದರಲ್ಲಿ ಏನಪ್ಪ ಅಂದರೆ ಗುಣಿಸ್ಕೋಬೇಕು. 8 11 88, 11 8 88. ಹಾಗಾದರೆ -3 × 11 ಉಳಿತಿ, ಇಲ್ಲಿ 7 × 8 ಉಳಿತಿ, ಅವನು 2 ಗುಣಿಸ್ಕೋಬೇಕು. -3 × 11 ಏನಪ್ಪ ಅಂತಂದರೆ -33, ಮೈನಸ್ಗೆ ಮೈನಸ್ ಬಂತು, 7 8 56. ಅದಾಯ್ತಾ? ಈ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಏನಪ್ಪ ಅಂತಂದರೆ ಪ್ಲಸ್ಸು. 33ರಾಗ 56 ಕೊಡಿಸಿದ್ರೆ 89 ಬಂದು, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ, ಅದೇ ಮೈನಸ್ ಚಿಹ್ನೆ ಇಟ್ಕೊಂಡೆ 89 ಆಯ್ತು. ಆಮೇಲೆ 88 2ರೊಳಗೆ ಏನಪ್ಪ ಅಂದ್ರೆ ಕಾಮನ್ ಆಗಿ ತೊಗೊಂಡು ಕೆಳಗೊಂದು 88 ಇಟ್ಕೋಬೇಕು. ಇಂಥವು 88ಗಳು ರಗಡ್ ಸಿಕ್ಕಾಪಟ್ಟೆ ಬರಲಿ, ಸಂಬಂಧ ಇಲ್ಲ, ಒಂದೇ ಇಟ್ಕೋಬೇಕು ಛೇದದಲ್ಲಿ. ಅರ್ಥ ಆಯ್ತಾ? ಹಾಗಾದರೆ ಅದರ ಮೊತ್ತ ಏನಪ್ಪ ಅಂದರೆ -89/88 ಅಂತ ಬಂತು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ -2 ಅಂದರೆ ಪೂರ್ಣಾಂಕ, -2 ಪೂರ್ಣಾಂಕ 1/9 -6 ಅಂತಿದೆ.
ಇದನ್ನು ಏನು ಮಾಡ್ಕೋಬೇಕು ಅಂತಂದರೆ ಮೈನಸ್ 2 ಐತಿಲ್ಲ ಇದನ್ನು 9ರಲ್ಲೇ ಗುಣಿಸಬೇಕು. 9 2 18. ಅರ್ಥ ಆಯ್ತಾ? 18ರ 1 ಕೂಡಿಸಿದ್ರೆ 19 ಬಂತು. ಇದು 9 ಛೇದದಲ್ಲಿ ಇಟ್ಕೋಬೇಕು. 19/9. ಯಾ 19 ಇಲ್ಲಿ ಮೈನಸ್ ಐತಿಲ್ಲ, ಮೈನಸ್ 19/9 ಮೈನಸ್ ಮೈನಸ್ಸು 6 6 6. ಇನ್ನು ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ಸು 19ರಾಗ 6 ಕೂಡಿಸಿರಿ ಏನಪ್ಪ ಅಂದರೆ 25. 9ನ ಛೇದದಿಂದ ಇಟ್ಕೊಂಡು 25/9 ಅಂತ ಆನ್ಸರ್ ಬಂತು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನಾವು ನೋಡೋಣ ಏನಿದೆ ಅಂತೇಳಿ. ಓಕೆ, ನೋಡಿಲಿ 3ನೇ ಪ್ರಶ್ನೆಯನ್ನು ಗುಣಲಬ್ಧವನ್ನು ಕಂಡುಹಿಡಿರಿ. ಪ್ಲಸ್ ಕಂಡು ಹಿಡ್ಕೊಂಡ್ರಿ, ಮೈನಸ್ ಕಂಡು ಹಿಡ್ಕೊಂಡ್ರಿ, ನೆಕ್ಸ್ಟ್ ಯಾವುದೋ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತೈತಿ. ಆ ಗುಣಲಬ್ಧವನ್ನು ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ನೋಡ್ಕೋಣ. ಓಕೆ, ಇಲ್ಲಿ ಏನು ಕೊಟ್ಟಾರಲ್ಲ 1ರಿಂದ ಹಿಡಿದು ಏನಪ್ಪ ಅಂತಂದರೆ 6ರ ಮಟ್ಟ ಇವೇ ಪ್ರಶ್ನೆಯನ್ನು ಬರ್ಕೊಂಡು ನಾನು ಏನಪ್ಪ ಅಂದರೆ ಎಲ್ಲ ಬಿಡಿಸಿದ್ದೇನೆ ಲೆಕ್ಕ. ಓಕೆ, ಹಾಗಾದರೆ ನೋಡಿ ಇಲ್ಲಿ ಕೆಳಗೆ ಕೊಟ್ಟೇನೆ ಏನಂತೇಳಿ. 3ನೇದ್ದು ನೋಡೋಣ. 1ನೇದ್ರ 3ರೊಳಗೆ 1ನೇದು ರೋಮನಕ್ಕೆ 9/2 ಇಂಟು -7/4 ಅಂತಿದೆ. ಇಲ್ಲಿ ಏನು ಮಾಡ್ಕೋಬೇಕು ನೀವು, ಡೈರೆಕ್ಟ್ ಅಂಶ ಮತ್ತು ಛೇದ ಗುಣಿಸ್ಕೊಂಡ್ಬಿಡ್ಬೇಕು. 9 7 ಎಷ್ಟು ಅಂದರೆ 63. 63 -63 ಮೈನಸ್ ಇದೆ. 2 4 8 ಮುಗೀತು ಇಷ್ಟ. ಇದ್ರಾಗ ಏನೈತಪ್ಪ ಬದ್ನಿಕಾಯಿ? ಏನೂ ಇಲ್ಲ. ನೆಕ್ಸ್ಟು ಇನ್ನು 3/10 ಇಂಟು ಬ್ರಾಕೆಟ್ -9 ಅಂತಿದೆ. ಇಲ್ಲೂ ಹಾಗೆ 3 9 27 ಮೈನಸ್ ಇದೆ -27 10 10. ಓಕೆ, ಇಷ್ಟೇ, ಏನಿಲ್ಲ ಇದ್ರಾಗ. ಈಸಿಯಾಗಿ ತಿಳ್ಕೊಂಡ್ರೆ ಗಣಿತ ಏನಪ್ಪ ಅಂದರೆ ಬಹಳ ಇಷ್ಟ ಮತ್ತು ಸುಲಭ. ನೆಕ್ಸ್ಟು ಥರ್ಡ್ ಒನ್ -6/5 ಇಂಟು 9/11 ಅಂತಿದೆ. ನೋಡಿರಿ, ಇದ್ರಾಗ ಏನು ಮಾಡ್ಬೇಕಂದ್ರೆ ಅಂಶ ಗುಣಿಸ್ಕೊರಿ. 9 6 54 ಮೈನಸ್ ಇದೆ -54. 5 11 55. 54 -54/55 ಕ್ಲೋಸ್. ನೆಕ್ಸ್ಟ್ ಏನಿದೆ 3/7 ಇಂಟು ಬ್ರಾಕೆಟ್ -2/5 ಬ್ರಾಕೆಟ್ ಕಂಪ್ಲೀಟ್. ಅರ್ಥ ಆಯ್ತಾ? ಹಾಗಾದರೆ 3 ಇಂಟು 2 3 2 6 ಮೈನಸ್ ಇದೆ -6. 7 5 35 35 -6/35 ಇಷ್ಟೇ ಆನ್ಸರ್. ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡ್ಕೋಣ. ಓಕೆ, ನೋಡಿ ಇಲ್ಲಿ 3/11 ಇಂಟು 2/5 ಇದೆ. 3 2 6 ಅಂಶ ಗುಣಿಸ್ಕೊರಿ, ಛೇದ ಗುಣಿಸ್ಕೊರಿ. 11 5 55 6/55. ನೆಕ್ಸ್ಟ್ ಕ್ವಶನ 3/-5 ಇಂಟು -5/3 ಅಂತಿದೆ. 3 5 15. ಯಾವ 15? -15. ಯಾಕೆ? ಇಲ್ಲಿ ಮೈನಸ್ ಇದೆ. -5 ಇಂಟು 3 ಛೇದ 5 3 15. ಯಾವ 15? -15. ಹಾಗಾದರೆ -15 ಮೈನಸ್ಸು ಅಥವಾ -15 -15 ಒಂದಲೇ ಅಂತಂದ 1/1 ಬಂತು ಈಸ್ಕ್ವಲ್ ಟು 1 ಆನ್ಸರ್ ಹತ್ರ. ಅರ್ಥ ಆಯ್ತು ಮಕ್ಕಳೇ? ಇನ್ನು 4ನೇ ಪ್ರಶ್ನೆಯನ್ನು ನಾವು ನೋಡೋಣ ಅದು ಹೇಗಿದೆ ಅಂತೇಳಿ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋಣ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತಿದೆ. ಏನೈತೆ? ಇದೆ 1ರಿಂದ ಹಿಡಿದು ಏನಪ್ಪ ಅಂತಂದರೆ ರೋಮನ್ ಅಂಕಿ 1ರಿಂದ ಹಿಡಿದು 7ರ ಮಟ್ಟ ಇದೆ ಕ್ವಶನ. ಅದೇ ಆನ್ಸರ ನೋಡೋಣ. 5 ನೋಡಿಲಿ ಏನಿದೆ ಅಂತೇಳಿ ಅವನ ಬರ್ಕೊಂಡಾನೆ. -4 2/3 ಬಹಳ ಏನಪ್ಪ ಅಂದರೆ ಅತಿ ಸರಳ, ಏನಿಲ್ಲ. ನೀವು ಒಮ್ಮೆ ನೋಡಿದರೆ ಸಾಕು, ವಿಡಿಯೋ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಿದೆ -4 ಬ್ರಾಕೆಟ್ 2/3. ಇಲ್ಲಿ ಒಂದು ನಿಯಮ ಇದೆ. -4 ಇಟ್ಕೊಂಡೆ, ಇಲ್ಲಿ ಇಂಟು ಇಟ್ಕೊಂಡೆ. ಯಾವಾಗ ನೀವು ಈ ರೀತಿ ಚಿಹ್ನೆ ಕೊಟ್ಟಾಗ, ಭಾಗಾಕಾರ ಚಿಹ್ನೆ ಕೊಟ್ಟಾಗ ಅದನ್ನು ಗುಣಾಕಾರ ಆಗಿ ಪರಿವರ್ತನೆ ಮಾಡ್ಕೋಬೇಕು. ಗುಣಾಕಾರ ಆಗಿ ಪರಿವರ್ತನೆ ಮಾಡಿದ ತಕ್ಷಣ ಈ 2/3 ಇದ್ದಿದ್ದು ಋತ್ಕ್ರಮ ಬದಲಾವಣೆ ಅಂತ ಬರ್ತದೆ ನಿಯಮ. ಉಲ್ಟಾ ಬರ್ಕೋಬೇಕು. 2/3 ಇದ್ದಿದ್ದು ಕೆಳಗೆ ಬಂದು ಏನಕ್ಕೆ 3/2 ಆಗುತ್ತೆ. ಅರ್ಥ ಆತಂತ ಅನ್ಕೋತಾನೆ ನಾನು ಹೇಳೋದು. ಅರ್ಥ ಆತಿ? -4ನ ಕೆಳಗೆ ತೊಗೊಂಡ್ರೆ ಭಾಗಾಕಾರದ್ದು ಗುಣಾಕಾರ ಚಿಹ್ನೆ ಇಟ್ಕೋಬೇಕು. ಈ ರೀತಿ ಲೆಕ್ಕ ಕೊಟ್ಟ ಭಾಗಾಕಾರ ಕೊಟ್ಟಾಗ 2/3 ಏನೈತಲ್ಲ, ನೀವು ಗುಣಾಕಾರ ಚಿಹ್ನೆ ಇಟ್ಕೊಡೋಣ, ಅದು ಉಲ್ಟಾ ಆಕತಿ. ಏನಾಗುತ್ತೆ? 2/3 ಇದ್ದು ಉಲ್ಟಾ 3/2 ಅಂತ ಆಯಿತು. ಹಾಗಾದರೆ ಇಲ್ಲಿ ಏನು ಮಾಡ್ತೀರಿ? -4 ಇಂಟು 3 ಏನೈತಲ್ಲ ಗುಣಿಸ್ಕೊರಿ. 4 3 12 -12 2ಕ್ಕೆ 2 ಛೇದದಲ್ಲಿ ಇಟ್ಕೊಂಡು. ಹಾಗಾದರೆ 2 1 2 6 ಹೌದಾ? ಯಾವ 6? -6/1 ಅಂತಿ. ಇದು 1ಗೆ ಬೆಲೆ ಇಲ್ಲ ಈಸ್ಕ್ವಲ್ ಟು -6 ಇಷ್ಟೇ. ಇದ್ರಾಗ ಏನಿದೆ 4ನೇ ಪ್ರಶ್ನೆ ಒಳಗೆ ಏನೂ ಇಲ್ಲ, ಬಹಳ ಸರಳ, ಅತಿ ಸರಳ ಇದು. ನೆಕ್ಸ್ಟು ಏನಪ್ಪ ಅಂದರೆ -3/5 2 ಅಂತಿದೆ. ಓಕೆ, ಹೀಗಿದ್ದಾಗ ಏನು ಮಾಡ್ಕೋಬೇಕು? -3/5